ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ವಿರಾಜಪೇಟೆಯ ಗಾಂಧಿನಗರದ ಗಣಪತಿ ಸೇವಾ ಸಮಿತಿಯ ವತಿಯಿಂದ 33ನೇ ವರ್ಷದ ಗೌರಿ ಗಣೇಶ ಉತ್ಸವ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ ಪೂವಯ್ಯ. ವರ್ಷಂಪ್ರತಿ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿರುವ ಗೌರಿ ಗಣೇಶ ಉತ್ಸವ ಚಿಲ್ಲವಂಡ ಗಣಪತಿ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭಾ ಕಾರ್ಯಕ್ರಮ. ಅಂಜಪರವಂಡ ಅನಿಲ್ ಮಂದಣ್ಣ, ಎನ್ಎಂ ರದೀಶ್ ಸೇರಿದಂತೆ ಗಣ್ಯರ ಪಾಲ್ಗೊಳ್ಳುವಿಕೆ. ಪಟ್ಟಣದ ಒಂದು ಹೃದಯ ಭಾಗದಲ್ಲಿರ್ತಕ್ಕಂತಹ ಒಂದು ಪ್ರತಿಷ್ಠಿತ ಬಡಾವಣೆ, ಅತ್ಯಂತ ಮನಸ್ಸಿಗೆ ಖುಷಿ ಕೊಡ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ನೀವೆಲ್ಲರೂ ಸೇರ್ಕೊಂಡು 33 ವರ್ಷಗಳ ಕಾಲ ಗೌರಿ ಮತ್ತು ಗಣೇಶ ಹಬ್ಬ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲೇ ಮಾತ್ರ ಅಲ್ಲ, ಇಡೀ ನಮ್ಮ ದೇಶದಲ್ಲಿ ವಿರಾಜಪೇಟೆ ನಗರಕ್ಕೆ ಒಂದು ಹೆಸರಿರ್ತಕ್ಕಂಥದ್ದು. ವಿಶೇಷವಾಗಿ ಗೌರಮ್ಮನ ಪಲ್ಲಕ್ಕಿ ಏನು ಒಂದು ದಿವಸ ಮುಂಚಿತವಾಗಿ ಗೌರಿ ತೃತೀಯ ದಿವಸ ಏನು ಹೊರಡ್ತದೆ, ಅದು ಪ್ರಪಂಚದಲ್ಲೇ ವಿರಾಜಪೇಟೆಯಲ್ಲಿ ಆಗ್ತಕ್ಕಂಥದ್ದು. ಇಂತಹ ಒಂದು ದೊಡ್ಡ ಇತಿಹಾಸ ಇರತಕ್ಕಂಥದ್ದು. ಇವತ್ತು ಸುಮಾರು 24 ಮಂಟಪಗಳು ಈ ನಗರದಲ್ಲಿ ಆ ವಿಸರ್ಜನೆ ದಿವಸ ಅತ್ಯಂತ ಅದ್ದೂರಿಯಾಗಿ, ಇದು ಬರೀ ಒಂದು ಸಮುದಾಯಕ್ಕಲ್ಲ, ಎಲ್ಲ ಜಾತಿ ಮತ ಧರ್ಮದವರು ಸೇರ್ಕೊಂಡು ಪ್ರೀತಿನಲ್ಲಿ ಸೌಹಾರ್ದತೆಯಲ್ಲಿ ಈ ಹಬ್ಬವನ್ನ ಆಚರಣೆ ಮಾಡ್ಕೊಂಡು ಬಂದಿರುವಂಥದ್ದು. ಅದರಲ್ಲಿ ಗಾಂಧಿನಗರದ ಒಂದು ವಿಶೇಷ ಪಾತ್ರ ಇರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಗಾಂಧಿನಗರದಲ್ಲಿ ವಿಭಿನ್ನವಾಗಿ ನೀವು ಇದನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀರಾ. ಯಾಕೆ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಸುಮ್ಮನೆ ಇಲ್ಲಿ ವೇದಿಕೆಯಲ್ಲಿ ಮಾತಾಡೋದಕ್ಕೆ ನಾವು ಮಾತನ್ನು ಹೇಳ್ತಾ ಇಲ್ಲ, ಇಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನ ನೀವು ಮಾಡ್ಕೊಂಡು ಬಂದಿದ್ದೀರಿ. ಮೊಟ್ಟ ಮೊದಲನೇದಾಗಿ ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಕಲಾವಿದರಿಗೆ ವೇದಿಕೆಯನ್ನು ಕೊಡ್ತಕ್ಕಂಥದ್ದು, ವಿಶೇಷವಾಗಿ ಪುಟ್ಟ ಮಕ್ಕಳಿಗೆ ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ಪ್ರಪಂಚಕ್ಕೆ ಬಿಂಬಿಸ್ತಕ್ಕಂಥ ಒಂದು ವೇದಿಕೆಯನ್ನ ಕೊಡ್ತಕ್ಕಂಥದ್ದು, ಅವರಿಗೆ ಬೆಳೆಯಲಿಕ್ಕೆ ಅವಕಾಶವನ್ನ ಮಾಡ್ಕೊಳ್ತಕ್ಕಂಥ ಒಂದು ಅತ್ಯುತ್ತಮ ಕೆಲಸವನ್ನು ನೀವು ಮಾಡ್ಕೊಂಡು ಬಂದಿದ್ದೀರಾ. ಅದೊಂದೇ ಅಲ್ಲ, ನಾನು ಗಮನಿಸಿದ್ದೀನಿ, ಹಲವಾರು ವರ್ಷಗಳಿಂದ ನಿಮ್ಮ ಜೊತೆ ನಾನು ಇಲ್ಲಿ ಬೆರೀತಾ ಇದ್ದೀನಿ. ಇಲ್ಲಿ 10 ವಿಚಾರಗಳು, ಒಂದು ಸಾಧಕರನ್ನ ಗುರುತಿಸಿ ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನ ನೀವು ಮಾಡ್ಕೊಂಡು ಬಂದಿದ್ದೀರಾ. ಎಲ್ಲ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಾಧಕರನ್ನ ಗುರುತಿಸುವಂಥದ್ದು ಒಂದು ಅತ್ಯುತ್ತಮ ವಿಚಾರ ಅದು. ಮತ್ತೆ ಇಲ್ಲಿ ಮಕ್ಕಳಿಗೆ, ವಿದ್ಯಾರ್ಥಿನಿಯರಿಗೆ ಅತಿ ಹೆಚ್ಚು ಅಂಕವನ್ನ ಪಡ್ಕೊಂಡಂತ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಮಾಡಿ ಅವರಿಗೆ ಪ್ರೋತ್ಸಾಹ ಮಾಡತಕ್ಕಂಥ ಅದ್ಭುತ ಕೆಲಸವನ್ನ ನೀವು ಮಾಡ್ಕೊಂಡು ಬಂದಿದ್ದೀರಿ. ಅದೇ ರೀತಿ ಈ ಪ್ರಕೃತಿ ವಿಕೋಪಕ್ಕೆ ಕೊಡಗು ತುತ್ತಾದಂಥ ಸಂದರ್ಭದಲ್ಲೂ ಕೂಡ ನಾನು ಗಮನಿಸಿದ್ದೀನಿ, ಅಲ್ಲಿ ನೊಂದ ಕುಟುಂಬಗಳಿಗೆ ಕಣ್ಣೀರಿನಲ್ಲಿ ಇರ್ತಕ್ಕಂಥ ಕುಟುಂಬಗಳ ಕಣ್ಣೀರನ್ನ ಒರೆಸ್ತಕ್ಕಂಥ ಕೆಲಸವನ್ನು ಕೂಡ ಅತ್ಯಂತ ಜವಾಬ್ದಾರಿತ ನಾಗರಿಕರ ಒಂದು ಕೆಲಸ ಏನಿದೆ ಈ ವೇದಿಕೆಯಿಂದ ಮಾಡ್ಕೊಂಡು ಬಂದಿದ್ದೀರಿ. ಮತ್ತೆ ಈ ತಂಡ, ಈ ಯುವಕರ ತಂಡ ಏನು ಇದನ್ನ ಆಯೋಜನೆ ಮಾಡ್ಕೊಂಡು ಬಂದಿದೆ, ಅದರಲ್ಲಿ ಮತ್ತೊಂದು ವಿಶೇಷತೆ ಏನಂತ ಹೇಳಿದ್ರೆ, PA ಮಂಜುನಾಥ್ ಅವರ ನೇತೃತ್ವದಲ್ಲಿ ನಾನು ನೋಡಿದ್ದೀನಿ, ಈ ಸರ್ವ ಜನಾಂಗ ಸಂಘಟನೆಯಲ್ಲಿ ಹಲವಾರು ಅತ್ಯುತ್ತಮ ಒಂದು ಉತ್ತಮ ಸಮಾಜ ಕಟ್ಟತಕ್ಕಂಥ ನಿಟ್ಟಿನಲ್ಲಿ ಅತ್ಯುತ್ತಮ ಕೆಲಸಗಳನ್ನು ಕೂಡ ನೀವು ಮಾಡ್ಕೊಂಡು ಬಂದಿದ್ದೀರಿ. ಅದರಿಂದ ಇವತ್ತು ಸಂಪನ್ಮೂಲಕರ ಕ್ರೋಢೀಕರಣ ಅದು ತುಂಬಾ ಕಷ್ಟದ ವಿಚಾರ, ಆದರೆ ಅದನ್ನೆಲ್ಲ ಒಂದು ಸವಾಲಾಗಿ ಸ್ವೀಕರಿಸಿ ಹಬ್ಬಕ್ಕೆ ಯಾವುದೇ ಒಂದು ರೀತಿ ಕೊರತೆ ಬರದೇ ಇರ್ತಕ್ಕಂಥ ರೀತಿಯಲ್ಲಿ ನೀವು ನೋಡ್ಕೊಂಡಿರ್ತಕ್ಕಂಥದ್ದು ಮಾತ್ರ ಅಲ್ಲ, ಪ್ರತಿ ವರ್ಷ ಒಳ್ಳೆಯ ವೇದಿಕೆಯನ್ನು ಕೊಟ್ಟು ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಕ್ಕಂಥದ್ದು ಮಾತ್ರ ಅಲ್ಲ, ಸಮಾಜದ ಒಳಗೆ ಯಾವ ರೀತಿ ನಾವು ಜವಾಬ್ದಾರಿಯಿಂದ ಬದುಕಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಚಾರದಲ್ಲಿಯೂ ಕೂಡ ದೊಡ್ಡ ಪ್ರಮಾಣದ ಕೊಡುಗೆಯನ್ನ ನೀವು ಕೊಡ್ತಾ ಇದ್ದೀರಿ. ಮತ್ತೆ ಪ್ರತಿಷ್ಠಾಪನೆ ದಿನದಿಂದ ಕೊನೆ ದಿನದವರೆಗೆ ಬಡಾವಣೆಯಲ್ಲಿ ನೀವು ಎಲ್ಲರೂ ಕೂಡ ಒಂದಾಗಿ ಈ ಹಬ್ಬವನ್ನ ಅತ್ಯಂತ ಅದ್ದೂರಿಯಾಗಿ ಅತ್ಯಂತ ಜವಾಬ್ದಾರಿಯಿಂದ ನೀವು ಆಚರಣೆ ಮಾಡ್ತಾ ಇದ್ದೀರಿ. ಆದ್ರಿಂದ ಹೆಚ್ಚಿನ ಮಾತಾಡದೆ, ಯಾಕಂದ್ರೆ ಮಳೆ ಕೂಡ ಬರ್ತಾ ಇದೆ, ಪುಟ್ಟ ಮಕ್ಕಳು ಕೂಡ ಕಾರ್ಯಕ್ರಮ ಇದೆ. ಅದರಿಂದ ಮತ್ತೊಮ್ಮೆ ನಾನು ನಿಮಗೆ ಇಷ್ಟು ಅದ್ದೂರಿಯಾಗಿ ಇಷ್ಟು ಜವಾಬ್ದಾರಿಯಿಂದ
ನೀವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀರಿ. ಸಮಿತಿಗೂ ಮತ್ತು ಭಾಗವಹಿಸ್ತಿರ್ತಕ್ಕಂಥ ಬಡಾವಣೆಯ ಎಲ್ಲ ನನ್ನ ಸಹೋದರ ಸಹೋದರಿ ಮತ್ತು ಪುಟ್ಟ ಮಕ್ಕಳಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಪ್ರತಿ ವರ್ಷ ನನಗೆ ಕೂಡ ಬಂದು ನನ್ನ ಒಂದು 4 ಮಾತುಗಳು ಮತ್ತು ನನ್ನ ಭಾವನೆಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ತಕ್ಕಂಥ ಅವಕಾಶವನ್ನು ತಾವು ಕೊಡ್ತಾ ಇದ್ದೀರಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವೇದಿಕೆಯಲ್ಲಿರುವಂಥ ನಮ್ಮ ಹಿರಿಯರಾದಂಥ ಮೇರೆಂಡ ಸಂಕೇತ್ ಪೂವೆ ಅವರಿಗೂ, ನನ್ನ ಸ್ನೇಹಿತರಾದಂಥ ರಾಜೇಶ್ ಅವರು ಹಾಗೂ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಚಿಲ್ಲವಂಡ ಗಣಪತಿ ಅವರಿಗೂ ವಂದನೆ ನೆನಪಿಸ್ತೀನಿ. ನಾನು ಈ ಗಣಪತಿ ಸೇವಾ ಸಮಿತಿ ಗಾಂಧಿನಗರ ಶುರುವಾದಾಗ ನಾನು ಇಲ್ಲಿ ಓಡಾಡ್ತಿದ್ದೆ, ಬಾಲಕನಾಗಿದ್ದೆ. ಈ 33 ವರ್ಷ ಆಗಿದೆ ಅಂದರೆ ನಮಗೂ ವಯಸ್ಸಾಗ್ಬಿಟ್ಟು ಅಂತ ಆಗ್ತಿದೆ. ನಾವಿಲ್ಲಿರುವಾಗ 12 ವರ್ಷದ ಹುಡುಗರಾಗಿದ್ವಿ. ಈ ಎಲ್ಲ ಕಮಿಟಿ ಮೆಂಬರ್ಸ್ ಎಲ್ಲರೂ ನನ್ನ ಸ್ನೇಹಿತರೆ. ನಾವೆಲ್ಲ ಕೂಡ ಆಡ್ಕೊಂಡು ಇಲ್ಲಿ ಒಳ್ಳೆ ಆಟ ಆಡ್ತಿದ್ವಿ. ಆಗ ಇದೆಲ್ಲ ಇರ್ತಿಲ್ಲ, ಅದು ಸಣ್ಣ ಇದರಲ್ಲಿ ಮಾಡಿಕೊಂಡು ಆರ್ಕೆಸ್ಟ್ರಾ ಮಾಡಿಕೊಂಡು ಭಾಳ ಅದ್ದೂರಿಯಿಂದ ನಾವು ಸಂಭ್ರಮಿಸ್ತಿದ್ವಿ. ಇದೇ ರೀತಿ ಅವರು ನಡ್ಸ್ಕೊಂಡು ಬಂದಿದ್ದಕ್ಕೆ ಅವರಿಗೆ ಒಂದು ಧನ್ಯವಾದಗಳು. ಇನ್ನು ಮುಂದೆ ಇದೇ ರೀತಿ ಚೆನ್ನಾಗಿ ಮಾಡ್ಕೊಂಡು ಹೋಗಲಿ ಅಂತ ಕೇಳ್ಬೋದು. ನಾನು 2 ಮಾತನ್ನು ಮುಗಿಸ್ತೀನಿ, ಯಾಕಂದರೆ ಮಳೆ ಜಾಸ್ತಿ ಬರ್ತಾಯಿದೆ. ಪಾಪ ನೃತ್ಯಕ್ಕೆ ಬಂದಿದ್ದ ಮಕ್ಕಳೆಲ್ಲ ನಿಂತಿದ್ದಾರೆ, ಅವ್ರಿಗೂ ಅವರ ಶೋ ತೋರಿಸ್ಬೇಕು ಅಂತ ಇರುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.